ಸಾಹೇಬರು ಮತ್ತು ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಸಾಹೇಬ್ ಇವರು ಕೇವಲ ಒಂದು ಸಮಾಜಕ್ಕೆ ಮೀಸಲಾದಂಥವರಲ್ಲ, ಇವರು ಸಮಸ್ತ ಶೋಷಣೆಗೆ ಒಳಪಟ್ಟಂತ ಸಮಾಜದ ಧ್ವನಿಯಾಗಿ ಇವತ್ತು ನಮ್ಮೆಲ್ಲರನ್ನ ಮೇಲೋಕ್ತ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹಿಡಿದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗಲೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋದು ಒಂದೇ ಮೆಟ್ಟು, ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಾದೇವಪ್ಪ ಸಾಹೇಬ್ರೆ. ಎಲ್ಲರಿಗಿಂತ ಹೆಚ್ಚಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ನಿಜವಾಗ್ಲೂ ಇವತ್ತು ಬಸವಣ್ಣನವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ನಡೆ ನುಡಿಗಳನ್ನು ಒಪ್ಪಿಕೊಂಡು ಒಂದು ಮೇಲ್ಮಟ್ಟದ ಸಮಾಜದಲ್ಲಿ ಜನ್ಮ ತಾಳಿದರು. ಬಸವಣ್ಣ ಹೇಳ ರೀತಿಯಲ್ಲಿ ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವ ನಮ್ಮ ಮನೆ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅನ್ನೋ ರೀತಿಯಲ್ಲಿ ಸರ್ವ ಸಮಾಜವನ್ನ ಸೋಷಿಯಲ್ ಜಸ್ಟಿಸ್ ಅನ್ನಂತ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸಮಾನತೆಯನ್ನು ಕೊಟ್ಟಂತ ಒಂದು ಕುಟುಂಬ ಯಾವ್ದಾದ್ರು ಇದ್ರೆ ಅದು ಎಸ್ ನಮ್ಮ ಶಾಮನೂರ್ ಅಪ್ಪಾಜಿ ಅವರ ಕುಟುಂಬ ಅಂತ ಹೇಳ್ಕೊಳ್ತಾರೆ. ಇದು ಕೇವಲ ಮೈಕ್ ಮುಂದೆ ನಿಂತು ಮಾತನಾಡಂತ ಮಾತಲ್ಲ. ಹಾಗಾಗಿ ಇವತ್ತು ಅಂತ ಕುಟುಂಬದಲ್ಲಿ ಮತ್ತೆ ಎರಡು ರಾಜಕೀಯ ಒಂದು ಪ್ರತಿಭೆಗಳು ಬರ್ತಾ ಇದ್ದಾವೆ. ಒಂದು ದಾವಣಗೆರೆ ಉಸ್ತುವಾರಿ ಸಚಿವರಾದಂತ ಮಲ್ಲಿಕಾರ್ಜುನ್ ಸಾಹೇಬರು ಈಗ ತಾನೇ 30 ವರ್ಷಗಳ ದಾಖಲೆಯನ್ನ ಮೀರಿ ಇವತ್ತು ಡೆಲ್ಲಿಗೂ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರ ಕೀರ್ತಿ ಇವತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೆ. ಹಾಗಾಗಿ ಅವರು ನಮ್ಮೆಲ್ಲ ಸಮಾಜದ ಸೇವೆಯನ್ನು ಮಾಡೋ ಕಾರಣಕ್ಕೋಸ್ಕರ ಅವರಿಗೆ ದಯಮಾಡಿ